ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ಟಿವಿಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಮ್ಮ ಸುದ್ದಿ ಟಿವಿಯ ಡಿಜಿಟಲ್ ಚಾನಲ್ ಏನಿದೆ ಇದಕ್ಕೆ ತಾವು ಬೆಂಬಲಿಸಿ ಅಂತ ಮೊದಲನೇದಾಗಿ ಮನವಿ ಮಾಡ್ತೀನಿ. ಪರ್ಯಾಯ ಪತ್ರಿಕೋದ್ಯಮವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಗೋಧಿ ಮೀಡಿಯಾಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಈ ವಾಹಿನಿ ಇದೆ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನನ್ನು ಬೆಂಬಲಿಸಿ, ನನ್ನ ಧ್ವನಿ ಅಡಗದಂತೆ ನೋಡಿಕೊಳ್ಳಿ ಅಂತ ಮೊದಲು ಮನವಿ ಮಾಡ್ತೀನಿ. ಮಂಗಳೂರು ಸಮೀಪ ಮಳಲಿ ಅನ್ನುವ ಒಂದು ಊರಿದೆ. ಈ ಮಳಲಿಯಲ್ಲಿ ಈಗ ವಿವಾದವೊಂದನ್ನು ಸೃಷ್ಟಿಸುವ ಯತ್ನ ನಡೀತಾ ಇದೆ. ಇದು ಪ್ರಾರಂಭವಾದದ್ದು ಕಳೆದ ಏಪ್ರಿಲ್ ತಿಂಗಳಿನಲ್ಲಿ. ಅಲ್ಲಿರುವ ಮಸೀದಿ ಏನಿದೆ ಅದನ್ನು ರಿನೋವೇಟ್ ಮಾಡುವುದಕ್ಕೆ ಮಸೀದಿಯ ಆಡಳಿತ ಮಂಡಳಿ ತೀರ್ಮಾನವನ್ನು ತೆಗೆದುಕೊಂಡಿತು. ಸೊ ಅಲ್ಲಿಯವರೆಗೆ ಆ ಊರು ಶಾಂತವಾಗಿತ್ತು. ಆದರೆ ದಕ್ಷಿಣ ಕನ್ನಡದ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾಗಳಲ್ಲಿ ಈ ಮಳಲಿ ಕೂಡ ಒಂದು. ಯಾಕಂದರೆ ಮಂಗಳೂರು ಬಹಳ ಸಮೀಪದಲ್ಲಿ, ಹತ್ತಿರದಲ್ಲಿ. ಸೊ ಮಸೀದಿ ಕಮಿಟಿ ರಿನೋವೇಟ್ ಮಾಡಬೇಕಾದ್ರೆ ಅವರು ಮಾಡಿರುವ ಮೊದಲ ಕೆಲಸ ಅಂತಂದರೆ ಇಡೀ ಮಸೀದಿಯ ಸುತ್ತ ಒಂದು ಕಂಪೌಂಡ್ ಇತ್ತು. ಆ ಕಂಪೌಂಡನ್ನು ಕೆಡಗಲಾಯಿತು. ಆ ಕಂಪೌಂಡನ್ನು ಕೆಡಗಿದ ತಕ್ಷಣ ಒಳ ಪ್ರದೇಶ ಗೋಚರವಾಗತೊಡಗಿತ್ತು, ನೋಡೋದಕ್ಕಾಗ. ಅಲ್ಲಿರುವ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಯಾವುದೋ ಹಿಂದೂ ವಾಸ್ತುಶಿಲ್ಪದ ಮೂಲಕ ಕಟ್ಟಿದ ಕಟ್ಟಡದಂತೆ ಕಾಣ್ತಾ ಇತ್ತು. ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯಿತು. ಎಲ್ಲ ಕಡೆ ಹಿಂದೂ ದೇವಾಲಯ ಪತ್ತೆ ಅಂಥೇಳಿ ಎಲ್ಲ ವಾಸ್ತುಶಿಲ್ಪ ತಜ್ಞರುಗಳು ಏನಿದ್ದಾರೆ ಅವರೆಲ್ಲ ಅದರ ಫೋಟೋವನ್ನು ಹಾಕಿ ಪ್ರಚಾರ ಮಾಡತೊಡಗಿದರು. ಸೊ ಈ ಪ್ರಚಾರ ಇದು ವೈರಲ್ ಆದ ತಕ್ಷಣ ಇನ್ನೊಂದು ಮಸೀದಿಯ ಕೆಳಗಡೆ ದೇವಾಲಯ ಅನ್ನುವ ಪ್ರಚಾರ ನಡೀತಾ ತಕ್ಷಣ ಅಲ್ಲಿನ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಅಲ್ಲಿಗೆ ತೆರಳಿ ಅದನ್ನು ಪರಿಶೀಲಿಸೋದಕ್ಕೆ ಯತ್ನ ನಡೆಸಿದರು. ಆದರೆ ಅಷ್ಟರಲ್ಲೇ ಪೊಲೀಸರು ಅಲ್ಲಿಗೆ ಬಂದಿದ್ದರು. ಪೊಲೀಸರು ಅವರಿಗೆ ಆ ಅವಕಾಶವನ್ನು ನೋಡುವ ಅವಕಾಶವನ್ನು ನೀಡಲಿಲ್ಲ. ಸೊ ಈ ವಿವಾದ ಎತ್ತಾ ಇರುವಂತೆ ಅದು ನ್ಯಾಯಾಲಯದ ಮೆಟ್ಲನ್ನು ಕೂಡ ಏರಿತು. ಅಲ್ಲಿನ JMFC ನ್ಯಾಯಾಲಯ ಎಲ್ಲ ಪಾರ್ಟಿಗಳೇನಿವೆ ಇದಕ್ಕೆ ಸಂಬಂಧಪಟ್ಟವರಿಗೆ ಅವರಿಗೆ ಇಂಜೆಕ್ಷನನ್ನು ಕೊಡಲಾಯಿತು. ಸೊ ಏನು ರಿನೋವೇಷನ್ ಕೆಲಸ ಏನಿತ್ತು ಅದಕ್ಕೂ ಕೂಡ ತಡೆಯನ್ನು ನೀಡಲಾಯಿತು. ಈ ತಡೆಯನ್ನು ನೀಡಿದ ತಕ್ಷಣ VHP ಮತ್ತು VHP ಮತ್ತು ಬಜರಂಗ ದಳದ ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದರು ಮತ್ತು ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾಂಬೂಲ ಪ್ರಶ್ನೆ ಮತ್ತು ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳಿ ಅದರಲ್ಲಿ ಏನು ಉತ್ತರ ಬರುತ್ತೋ ಅದರಂತೆ ನಡೆದುಕೊಳ್ಬೇಕು ಅನ್ನುವ ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ಸೊ ಗೊತ್ತಿರ್ಬೋದು, ಈ ತಾಂಬೂಲ ಪ್ರಶ್ನೆ ಅಂದರೆ ಅದು ಹೇಗೆ ನಡೆಯುತ್ತೆ ಅಂತಂದರೆ, ತಾಂಬೂಲವನ್ನು ಅಂದರೆ 9 ವೀಳ್ಯದೆಲೆಯನ್ನು ಹಿಡಿದುಕೊಳ್ಳಲಾಗುತ್ತೆ. ಆ ವೀಳ್ಯದೆಲೆಯನ್ನು ಒಂದೊಂದೇ ಹಿಡ್ಕೊಂಡು ಅದನ್ನೊಂಥರ ಕನ್ನಡಿಯಲ್ಲಿ ನೋಡುವ ಜ್ಯೋತಿಷಿ ವಿವರವನ್ನು ಕೊಡ್ತಾರೆ. ಇದು ನಂಬಿಕೆಯ ಪ್ರಶ್ನೆ. ಇದಾದರೆ ಅಷ್ಟಮಂಗಲ ಪ್ರಶ್ನೆ ಅಂತಲೂ ಇದೆ. ಅದು ಈಗ ಅಗತ್ಯ ಇಲ್ಲ, ಇನ್ನು ಅಷ್ಟಮಂಗಲ ಪ್ರಶ್ನೆಗೆ ಅದು ಹೋಗಿಲ್ಲ. ಇದಕ್ಕಾಗಿ ಕೇರಳದಿಂದ ತಂತ್ರಿಗಳನ್ನು ಕರೆಸಲಾಗಿತ್ತು. ಅವರಲ್ಲಿ ಬಹಳ ಮುಖ್ಯವಾದವರು ಪಣಿಕ್ಕರ್, ಗೋಪಾಲಕೃಷ್ಣ ಪಣಿಕ್ಕರ್. ಅವರು ಇವತ್ತು ಈ ಒಂದು ತಾಂಬೂಲ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಬಂದಿದ್ದರು. ಸೊ ಅಲ್ಲಿ ಜನ ಎಲ್ಲ ನೆರೆದಿದ್ರು, ಎಲ್ಲ ಇದ್ದರು. ಅವರು ನೋಡಿಬಿಟ್ಟು ಅವರು ಕೆಲವು ಮಾತುಗಳನ್ನು ಹೇಳಿದರು. ಸೊ ವೀಳ್ಯದಲ್ಲಿ ಹೆಂಗೆ ಎದುರು ಇಟ್ಕೊಂಡು ಓದೋದು, ನಾವು ಪತ್ರಿಕೆ ಇಟ್ಕೊಂಡು ಓದ್ತೀವಲ್ಲ ಅಥವಾ ಪುಸ್ತಕಗಳನ್ನು ಓದ್ತೀವಿ ನೋಡಿ, ಅದೇ ರೀತಿ ಎಲೆ ಇಟ್ಕೊಂಡು ಓದೋದು. ಅದು ಸಾಮಾನ್ಯ ಹುಲುಮಾನವರಿಗೆ ಅದರಲ್ಲೆಲ್ಲ ಕಾಣಲ್ಲ, ಅದರಲ್ಲಿ ಏನಿದೆ. ಅದಕ್ಕೆಲ್ಲ ಮಹಾನ್ ಜ್ಞಾನ ಸಂಪತ್ತು ಬೇಕು. ಅವರಿಗೆ ಕಾಣುತ್ತೆ, ಎಲೆ ಇಟ್ಕೊಂಡ್ಬಿಟ್ರೆ ಅವರಿಗೆಲ್ಲ. ಸೊ ಗೋಪಾಲಕೃಷ್ಣ ಪಣಿಕ್ಕರ್ ಅವರು
ಅದನ್ನು ನೋಡ್ತಾ ಹೇಳಿದರು, ಇದು ದೈವಸ್ಥಾನ ಇದ್ದ ಸ್ಥಳ ಅನ್ನೋದು ಅವರಿಗೆ ಒಂದು ಮಾತು. ಇದು ಈಗ ಹಿಂದೂಗಳಿಗೆ ಸೇರುವ ಯೋಗ ಬಂದಿದೆ. ಗೋಪಾಲಕೃಷ್ಣ ಪಣಿಕ್ಕರ್, ಇಲ್ಲಿ ಒಂದು ಗುರುಮಠ ಇತ್ತು. ಹೌದು, ಗೋಪಾಲಕೃಷ್ಣ ಪಣಿಕ್ಕರ್ ಹೇಳಿ ಅದೆಲ್ಲ ಅವ್ರಿಗೆ ಆ ಎಲೆಯಲ್ಲಿ ಕಾಣ್ತಾರೆ. ಆ ಒಂದು ಸೈನ್ಸ್ ಇದ್ದಾಗೆ ನನಗೂ ಕಲಿಬೇಕು ಅಂತ ಆಸೆ ಇದೆ. ಈ ಎಲೆ ಹಿಡ್ಕೊಬಿಟ್ಟು ಓದೋದು ಎನಿವೆ. ಸೊ ಹೇಳಿದ್ರು, ಅದರ ಜೊತೆಗೆ ಈ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ವಾಪಸ್ ದೈವ ಪ್ರತಿಷ್ಠಾಪನೆ ಆಗದಿದ್ದರೆ ಊರಿಗೆ ಕೇಳಕ್ಕಾಗತ್ತೆ ಎಚ್ಚರಿಕೆಯನ್ನು ಕೊಟ್ಟು. ಸೊ ಅದರ ಜೊತೆಗೆ ಇದನ್ನು ಹಿಂದೆ ತೆಗೆದುಕೊಳ್ಳುವ ಯೋಗ ಬಂದಿದೆ. ಏನು ನಾಶ ಆಗಿದೆ ದೇವಸ್ಥಾನ, ಅದಕ್ಕೆ ಮರುಸ್ಥಾಪನೆ ಆಗಬೇಕು, ಇಲ್ದಿದ್ರೆ ಊರಿಗೆ ಕೇಳಕ್ಕಾಗತ್ತೆ ಅಂತೆಲ್ಲ ಅವರು ತಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ಹೇಳಿದರು. ಸೊ ಈ ಗೋಪಾಲಕೃಷ್ಣ ಪಣಿಕ್ಕರ್ ಅನ್ನುವ ಜ್ಯೋತಿಷಿ ಅಂದರೆ ಈ ಸ್ಥಳದಲ್ಲಿ ದೇವಸ್ಥಾನ ಮಾಡುವುದಕ್ಕೆ ಮುಂದುವರಿಯಿರಿ ಅನ್ನುವ ರೀತಿಯ ಆದೇಶವನ್ನು ನೀಡಿದರು. ಆ ಊರಿನ ಜನ ಭಾಳ ಧಾರ್ಮಿಕರು, ಅವರು ನಂಬಿಕಸ್ಥರು, ಧರ್ಮವನ್ನು ನಂಬುವವರು. ಸೊ ಈ ತಂತ್ರಿಗಳ ಇದು ತಂತ್ರ ಅನ್ನೋ ಏನೋ ಗೊತ್ತಿಲ್ಲ, ಅದಕ್ಕೆಲ್ಲ ಅವರು ಒಪ್ಪಿದ್ರು. ಯಾಕೆಂದರೆ ಅವರ ನಂಬಿಕೆ ಪ್ರಶ್ನೆ. ಅವ್ರು ಇನ್ನೊಂದು ಹೇಳಿದ್ರು, ಇಲ್ಲಿ ಕೆಳಗಡೆ ಲಿಂಗ ಅಥವಾ ಒಂದು ಸಾಲಿಗ್ರಾಮ ಇದ್ದಿರ್ಬೋದು, ಅದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಆ ಎಲೆ ಅದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಅದರಂತೆ ಇದು ಶೈವ ದೇವಸ್ಥಾನವೋ ವೈಷ್ಣವ ದೇವಸ್ಥಾನವೋ ಅನ್ನುವುದು ಕೂಡ ಕ್ಲಿಯರ್ ಆಗಿ ಕಾಣಲ್ಲ. ಆದರೆ ಇದು ನಾಶವಾಗುವುದಕ್ಕೆ ಶೈವರು ಮತ್ತು ವೈಷ್ಣವರ ನಡುವೆ ನಡೆದ ಜಗಳ ಸಂಘರ್ಷ ಕಾರಣ ಇರಬಹುದು ಅಂದರು. ಅದು ಕ್ಲಿಯರ್ ಆಗಿ ಅಲ್ಲಿ ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ. ಸೊ ಅದು ಒಂದು ಕಾರಣ ಇರಬಹುದು ಅಂತ ಅವರು ಹೇಳಿದರು. ಅದರ ಜೊತೆಗೆ ಈ ಸ್ಥಳಕ್ಕೆ ಈಗ ದೈವಾನುಗ್ರಹ ಆಗಿದೆ, ಆದ್ದರಿಂದ ಪುನರ್ಸ್ಥಾಪನೆ ಏನಿದೆ ಅದು ಆಗಲೇಬೇಕು ಅಂತ ಅವರು ಹೇಳಿದರು. ಸೊ ಇದನ್ನೆಲ್ಲ ನಮ್ಮ ವಾಹಿನಿಗಳು ಬೆಳಗಿಂದ ಲೈವ್ ಪ್ರಸಾರಗಳನ್ನು ಕೂಡ ಮಾಡಿದ್ವು. ಸೊ ಅದರ ಜೊತೆಗೆ ಅವರ ಹಾಕಿರುವ ಶೀರ್ಷಿಕೆಗಳನ್ನು ಗಮನಿಸಬೇಕು. ಮಸೀದಿಯ ಹಿನ್ನೆಲೆ ಸತ್ಯ ಬಹಿರಂಗ ಸ್ಫೋಟಕ ಮಾಹಿತಿ. ಅಂದರೆ ಅವನು ಗೋಪಾಲಕೃಷ್ಣ ಪಣಿಕ್ಕರ್ ಅನ್ನೋವನ್ನು ಹೇಳಿದ್ದನ್ನು ಇವರು 100ಕ್ಕೆ 100ರಷ್ಟು ನಮ್ಮ ವಾಹಿನಿಗಳು ನಂಬಿವೆ. ದೆ ಬಿಲೀವ್ಡ್ ಇಟ್. ಹೌದು, ಅಂದರೆ ಅವರು ಪೂರ್ವಗ್ರಹ ಪೀಡಿತರಾಗಿ ಇದು ದೇವಸ್ಥಾನದವೇ ಇತ್ತು ಇಲ್ಲಿ ಅನ್ನುವ ತೀರ್ಮಾನಕ್ಕೆ ನಮ್ಮ ವಾಹಿನಿಗಳು ಎಂದಿನಂತೆ ಬಂದಿವೆ. ಅದರಂತೆ ಅವರ ಕಾರ್ಯಕ್ರಮಕ್ಕೆ ಬೆಳಗಿಂದ ಸಿಕ್ಕಿದ್ದಾರೆ. ಒಂದಿಬ್ಬರು ಮುಸ್ಲಿಮರು ಇನ್ಯಾವುದೋ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಒಬ್ಬ ಪೂಜಾರಿ ಟೈಪ್ ಜ್ಯೋತಿಷಿ ಬಂದು ಕೂತ್ಕೊಂಡು, ನೀವು ಇದು ನಮಗೆ ಮುಸ್ಲಿಮರ ದಾನ ಬೇಡ, ನಾವು ಕಸ್ಕೋತೀವಿ, ಹೋರಾಟ ಮಾಡ್ತೀವಿ ಅಂತೆಲ್ಲ ಎಚ್ಚರಿಕೆ ನೀಡ್ತಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿವಾದ ಏನೋ ಏಪ್ರಿಲ್ ತಿಂಗಳಿನಲ್ಲಿ ಹುಟ್ಟುಕೊಂಡಿತು. ಸೊ ಈ ಮೊನ್ನೆ ಮೇ 24ರಂದು ಜಿಲ್ಲಾಧಿಕಾರಿಗಳು ಅಲ್ಲಿ ಒಂದು ಹೇಳಿಕೆ ನೀಡಿದರು. ಅವರು ಹೇಳ್ತಾರೆ, ನೋಡಿ, ದೇವಾಲಯದಂತೆ ಕಾಣುವ ಕಟ್ಟಡ ಇಲ್ಲಿ ಕಂಡು ಬಂದಿದೆ, ಇದರಿಂದ ಸಮಸ್ಯೆ ಉದ್ಭವವಾಗಿದೆ. ದೇವಾಲಯದಂಥ ಕಟ್ಟಡ ಕಂಡು ಬಂದಿದೆ, ಇದರಿಂದ ಸಮಸ್ಯೆ ಇಲ್ಲಿ ಉದ್ಭವ ಆಗಿದೆ. ಸೊ ಪೊಲೀಸರು ಮತ್ತು ಕಂದಾಯ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ. JMFC ನ್ಯಾಯಾಲಯ ಇದಕ್ಕೆ ಇಂಜಂಕ್ಷನ್ ನೀಡಿದೆ. ಆದ್ದರಿಂದ ಈ ವಿಚಾರ ನ್ಯಾಯಾಲಯದಲ್ಲಿ ಇರೋದರಿಂದ ಈ ಬಗ್ಗೆ ನ್ಯಾಯಾಲಯವೇ ತೀರ್ಮಾನ ಮಾಡಬೇಕು. ಬಟ್ ಕಾನೂನು ಸುವ್ಯವಸ್ಥೆ ನಮಗೆ ಸಂಬಂಧಪಟ್ಟದ್ದು, ಅದನ್ನು ಮಾಡ್ತೀವಿ ಅನ್ನುವ ಮಾತನ್ನು ಅವರು ಹೇಳಿದರು. ಸೊ ಈಗ ಈ ತಾಂಬೂಲ ಪ್ರಶ್ನೆಯಿಂದ ಏನು ಇದು ದೈವಸ್ಥಾನ ಅನ್ನೋ ಉತ್ತರ ಬಂದಿದೆ. ಅದನ್ನು ಬಹಳಷ್ಟು ಧಾರ್ಮಿಕ ಜನ ನಂಬುತ್ತಾರೆ. ಆಯಿತಾ, ಅವರು ಪ್ರಶ್ನೆಗಳನ್ನು ಕೇಳಲಾರ. ನಂಬಿಕೆ ಅನ್ನುವುದು ಯಾವತ್ತೂ ಹಾಗೆ, ಅದು ಪ್ರಶ್ನೆಯನ್ನು ಕೇಳದಂತೆ ಮಾಡುತ್ತೆ. ನೀವೇನಾದರೂ ನಂಬಿಬಿಟ್ರೆ ನಿಮಗೆ ಪ್ರಶ್ನೆ ಕೇಳೋಕ್ಕಾಗಲ್ಲ. ಪ್ರಶ್ನೆಯನ್ನು ಕೇಳದೆ ಸತ್ಯ ಹೊರಗಡೆ ಬರಲ್ಲ. ಸೊ ನನಗೆ ಇಡೀ ಈ ಘಟನೆಯನ್ನು ನೋಡಿದರೆ ಇದು ಒಂದು ರೀತಿಯ ಮಿನಿ ಅಯೋಧ್ಯದಂತೆ ಕಾಣ್ತಾ ಇದೆ, ಅಥವಾ ಅಯೋಧ್ಯೆ ವಿವಾದದಂತೆ ಇದನ್ನು ಪರಿವರ್ತಿಸುವ ಒಂದು ಯತ್ನ ಕೂಡ ಅಲ್ಲಿ ಪ್ರಾರಂಭ ಆಗಿದೆ. ಸೊ ಈ ಉತ್ತರ ಬಂದ ಮೇಲೆ ಹಾಗಿದ್ರೆ ಈ ಸ್ಥಳವನ್ನು ವಶಪಡಿಸಿಕೊಳ್ಳುವುದಕ್ಕೆ ಈ VHP ಕಾರ್ಯಕರ್ತರು
ಬಜರಂಗದ ಕಾರ್ಯಕರ್ತರು, ದಳದ ಕಾರ್ಯಕರ್ತರು ಏನು ಮಾಡ್ತಾರೆ? ಬೀದಿಗಿಳಿತಾರ? ಇನ್ನೊಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರ? ಏನು ಮಾಡ್ತಾರೆ ಅವರು ಅನ್ನುವ ಪ್ರಶ್ನೆ. ಅದರ ಜೊತೆಗೆ ನ್ಯಾಯಾಲಯ ಇದನ್ನು ಏನನ್ನಾಗಿ ಪರಿಗಣಿಸುತ್ತೆ? ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಏನಿದೆ, ಇದನ್ನು ಲ್ಯಾಂಡ್ ಡಿಸ್ಪ್ಯೂಟ್ ಅಂತ ಪರಿಗಣಿಸುತ್ತೋ ಅಥವಾ ನಂಬಿಕೆಯ ಆಧಾರದ ಮೇಲೆ ತೀರ್ಮಾನ ತಗೊಳ್ಳುತ್ತೋ? ನಮ್ಮ ನ್ಯಾಯಾಂಗದ ಪ್ರಕಾರ ನೀವು ನಂಬಿಕೆಯ ಆಧಾರದ ಮೇಲೆ ತೀರ್ಮಾನ ತಗೊಳಕ್ಕಾಗಲ್ಲ. ಯಾವನೋ ಒಬ್ಬನು ಮರ್ಡರ್ ಮಾಡಿ ಬಂದಿದ್ರೆ ಇವನು ಒಳ್ಳೆಯವನು ಅಂತ ನಾನು ನಂಬಿದ್ದೇನೆ, ಆ ಕಾರಣಕ್ಕೆ ಅವನು ಮರ್ಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವನು ಮರ್ಡರ್ ಮಾಡೋದಕ್ಕೆ ಸಾಕ್ಷ್ಯಾಧಾರಗಳಿದೆಯೋ ಅಂತ ನೋಡಿ. ಆದ್ದರಿಂದ ಲ್ಯಾಂಡ್ ಡಿಸ್ಪ್ಯೂಟ್ ಅನ್ನ ಏನಿದೆ ಅದು ಲ್ಯಾಂಡ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ, ಕಾನೂನು ಪ್ರಕಾರ ನೋಡಬೇಕು. ಆದರೆ ಕೆಲವೊಮ್ಮೆ ನಂಬಿಕೆಯ ಆಧಾರದ ಮೇಲೆ ನ್ಯಾಯಾಲಯಗಳು ತೀರ್ಮಾನ ನೀಡ್ತವೆ. ಅಯೋಧ್ಯೆಯಲ್ಲಿ ಅದು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿತ್ತು, ಅದನ್ನು ನಂಬಿಕೆಯ ಆಧಾರದ ಮೇಲೆ ತೀರ್ಮಾನ ನೀಡಲಾಯಿತು. ಇದ್ರ ಬಗ್ಗೆ ಕೆಲವು ವಿಶ್ಲೇಷಣೆಗಳಿರ್ಬೋದು. ನ್ಯಾಯಾಲಯ ನಂಬಿಕೆ ಆಧಾರದ ಮೇಲೆ ತೀರ್ಮಾನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಮುಂದೆ ಎಲ್ಲಿಗೆ ಹೋಗುತ್ತೆ? ಅದು ನೀವು ಯಾವ್ಯಾವುದಕ್ಕೆ ನಂಬಿಕೆ ಆಧಾರದ ಮೇಲೆ ಕೊಡ್ತೀರಿ? ನ್ಯಾಯಾಲಯದ ಕೆಲಸ ಸಾಕ್ಷ್ಯಾಧಾರಗಳು, ಸಾಂದರ್ಭಿಕ ಸಾಕ್ಷ್ಯಗಳು ಅಥವಾ ನಿಮಗೆ ದೊರಕದ ಸಾಕ್ಷ್ಯಗಳ ಆಧಾರದ ಮೇಲೆ ತೀರ್ಮಾನಗಳು ಕೊಡಬೇಕು. ಅದರ ಜೊತೆಗೆ 1991ರ ಕಾನೂನು ಏನಿದೆ ಅದರ ಪ್ರಕಾರ ಯಾವುದೇ ಇಂತಹ ವಿವಾದಗಳಿಲ್ಲ, ಸಂಬಂಧಪಟ್ಟಂತಹ ಪ್ರದೇಶಗಳೇನಿವೆ ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಬರಬೇಕು, ಅಲ್ಲಿ ಬದಲಾವಣೆ ಮಾಡಿಕೊಡೋದು. ಸೊ ಈ ಕಾನೂನಿಗೂ ವಿರುದ್ಧವಾಗಿ ನ್ಯಾಯಾಲಯ ತೀರ್ಪು ನೀಡಬಹುದಾ? ಒಂದೊಮ್ಮೆ ನ್ಯಾಯಾಲಯ ಕೊಡದಿದ್ದರೆ ಸೊ VHP ಬಜರಂಗ ದಳದ ಕಾರ್ಯಕರ್ತರು ಮತ್ತು ಅವರ ಹಿಂದೆ ಇರುವ BJP ಸರ್ಕಾರ ಏನು ಮಾಡುತ್ತೆ? ಅವರು ಏನು ಮಾಡಬಲ್ಲರು? ಏನಾಗುತ್ತೆ ಅನ್ನುವ ಪ್ರಶ್ನೆಗಳಿದೆ. ನಾನು ಮೊದಲು ಹೇಳಿದಾಗ ಇದು ಕಮ್ಯುನಲ್ ಸ್ಟ್ರಕ್ಚರ್, ಅದರ ಜೊತೆಗೆ ಇಲ್ಲಿ ಒಂದು ವಿವಾದ ಇನ್ನೊಂದು. ಸೊ ಇಲ್ಲಿಯ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಒಂದು ಹೇಳಿಕೆ ನೀಡಿದರು. ಮಸೀದಿ ನಿರ್ಮಿಸುವುದಕ್ಕೆ, ಕೇಳಿಸ್ಕೊಳ್ಳಿ ಸರಿಯಾಗಿ, ಮಸೀದಿ ನಿರ್ಮಿಸುವುದಕ್ಕೆ ಈ ಸ್ಥಳವನ್ನು 2001ರಲ್ಲಿ ವಕ್ಫ್ ಬೋರ್ಡ್ಗೆ ನೀಡಲಾಗಿತ್ತು, ಇದು ಸರ್ಕಾರಿ ಜಾಗ ಅನ್ನೋದು ಅಲ್ಲಿಯ ಶಾಸಕರ ಹೇಳಿಕೆ. ಹಾಗಾದರೆ 2001ಕ್ಕಿಂತ ಮೊದಲು ಅಲ್ಲಿ ಏನಿತ್ತು? ಮಸೀದಿ ಇರಲಿಲ್ವಾ? ಅಥವಾ ಮಸೀದಿಯ ಜೊತೆಗೆ ಎಕ್ಸ್ಟ್ರಾ ಜಾಗವನ್ನು ವಕ್ಫ್ ಕಮಿಟಿಗೆ ಕೊಟ್ಬಿಟ್ಟು ಅದನ್ನ ಮಸೀದಿಗೆ ಕೊಡಲಾಯ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಇದೆ. ಒಂದೊಮ್ಮೆ 2001ರವರೆಗೆ ಈ ಸ್ಥಳ ಹಾಗೆ ಇತ್ತು ಅಂದರೆ, ಅಲ್ಲಿ ದೇವಸ್ಥಾನ ಇತ್ತು ಅಂದರೆ ಇವರು ಕುಳಿತುಕೊಂಡು ಕಡಲೆಕಾಯಿ ತಿಂತಿದ್ದೀರ? ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರಲಿಲ್ವಾ? ಅಥವಾ ಗೋಪಾಲಕೃಷ್ಣ ಪಣಿಕ್ಕರ್ ಹೇಳಿದ ಹಾಗೆ ಇದು ವೈಷ್ಣವರು ಮತ್ತು ಶೈವರ ನಡುವಿನ ಹೋರಾಟ ಸಂಘರ್ಷದಲ್ಲಿ ನಾಶ ಆಗಿದ್ದರಿಂದ ಇದು ನಾಶ ಆಗಿದೆ ಬೇಡ ಅಂತ ಕೊಟ್ಟಿದ್ದೀರ, ಈಗ ಎಚ್ಚರಿಕೊಂಡಾರ? ಅಲ್ಲಿವರೆಗೆ ಏನು ಮಾಡ್ತಿದ್ರು? ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಮಳಲಿ ಮಸೀದಿ ಏನಿದೆ ಅದರ ಅಧ್ಯಕ್ಷ ಮೊಹಮ್ಮದ್ ಮಾಮು ಅವರ ಪ್ರಕಾರ ಈ ಮಸೀದಿಗೆ 900 ವರ್ಷಗಳಷ್ಟು ಹಿಂದಿನಿಂದ ಇತಿಹಾಸ ಇದೆ ಅಂತ ಕ್ಲೇಮ್ ಮಾಡ್ತಾರೆ. ಇದು 900 ಇಯರ್ಸ್ ಇದೆ, ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನಾವು ಕಂದಾಯ ಇಲಾಖೆಯವರಿಗೆ ಕೊಟ್ಟಿದ್ದೇವೆ ಅಂತ ಮೊಹಮ್ಮದ್ ಮಾಮು. ಇದರಲ್ಲಿ ಯಾವುದು ಸತ್ಯ? 900 ವರ್ಷಗಳವರೆಗೆ ಇದ್ದ ಸ್ಟ್ರಕ್ಚರ್ ಯಾವುದು? 2001ರಲ್ಲಿ ಭರತ್ ಶೆಟ್ಟಿ ಅವರು ಹೇಳಿದಾಗ 2001ರಲ್ಲಿ ಇದನ್ನು ಕೊಟ್ಟಿದ್ರೆ ಆ ಜಾಗ ಯಾವುದು? ಇದು 2001ರ ನಂತರ ನಿರ್ಮಾಣವಾದ ಮಸೀದಿನ? ಈ ಪ್ರಶ್ನೆಗಳಿವೆ, ಈ ಒಂದಕ್ಕೊಂದು ಕಾಂಟ್ರಾಡಿಕ್ಷನ್ಗಳಿವೆ. ಸೊ ಆ ಕಾರಣಕ್ಕಾಗಿ 2001ರಲ್ಲಿಯೇ ಇದು ನಿರ್ಮಾಣಗೊಂಡಿದ್ದರೆ, ಅದರ ಮೊದಲು ಇಲ್ಲದಿದ್ದರೆ ಅಲ್ಲಿಯವರೆಗೆ ಆ ಸ್ಟ್ರಕ್ಚರ್ಗಳು, ಈಗ ನೀವು ಅದರ ಫೋಟೋಗಳನ್ನು ನೋಡಿ, ಆ ಫೋಟೋಗಳಲ್ಲಿ ಕೆಲವು ಹಿಂದೂ ಸ್ಟ್ರಕ್ಚರ್ ಅಂತ ಕಾಣೋದು ನಿಜ, ಅದು ಒಂದು ಹಿಂದೂ ವಾಸ್ತುಶಿಲ್ಪದಂತೆ ಇದೆ, ಅರಬಿಕ್ ವಾಸ್ತುಶಿಲ್ಪ ಅಲ್ಲ. ಬಟ್ ಇಂಡಿಯಾದಲ್ಲಿ ಹಿಂದೂ ವಾಸ್ತುಶಿಲ್ಪ ಏನಿದೆ ಅದು ಬಹಳ ಮುಖ್ಯವಾದ್ದರಿಂದ ಕೆಲವು ಮಸೀದಿಗಳು ಹಿಂದೂ ವಾಸ್ತುಶಿಲ್ಪದಂತೆ ಇರಬಹುದು. ನಾನು ಅದು ದೇವಸ್ಥಾನ ಹೌದು ಅಲ್ವೋ ಅನ್ನೋದಕ್ಕೆ ನಾನು ಇದು ಮಾಡೋಕ್ಕೆ ಹೋಗಲ್ಲ, ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದಿರೋ ವಿಚಾರಗಳನ್ನ ಮಾತಾಡ್ಬಾರ್ದು. ಆದರೆ ನನ್ನ ಪ್ರಶ್ನೆ ಇದು ಏನನ್ನು ಕ್ರಿಯೇಟ್ ಮಾಡುತ್ತೆ? ಸರ್ಕಾರ ಇದು ಒಳಗೆ ಮೌನವನ್ನು ವಹಿಸಿದೆ. ಅದರಂತೆ ಈ ಬಜರಂಗ ದಳ ಮತ್ತು VHP ಕಾರ್ಯಕರ್ತರಿಗೆ ಅವರ ಬೆಂಬಲ, ಸರ್ಕಾರದ ಬೆಂಬಲ ಇದ್ದೇ ಇದೆ. ಈಗ ಹುಟ್ಟಿಕೊಂಡಿರೋ ಈ ಹೊಸ ವಿವಾದ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಕೋಮು ಬೆಂಕಿ ಹಚ್ಚದಂತೆ ನೋಡಿಕೊಳ್ಳಬೇಕಾದ ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ. ಇದನ್ನು ಶಾಂತಿಯುತವಾಗಿ ಬಗೆಹರಿಸಬೇಕಾದ ಸರ್ಕಾರದ ಜವಾಬ್ದಾರಿ. ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ನೀವು ಇದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದರೆ ಇತಿಹಾಸ ಈ ಸರ್ಕಾರವನ್ನು, ಬೊಮ್ಮಾಯಿಯನ್ನು ಅದು ಕ್ಷಮಿಸೋದಿಲ್ಲ. ಅದರಂತೆ
ಒಂದು ಕಾಲದಲ್ಲಿ ಶಾಂತಿ ಪ್ರಿಯವಾಗಿದ್ದ ದಕ್ಷಿಣ ಕನ್ನಡ ಸಾಂಸ್ಕೃತಿಕವಾಗಿ ಅತ್ಯದ್ಭುತವಾದ ಜಿಲ್ಲೆ, ಸಾಹಿತ್ಯಿಕವಾಗಿ ಅತ್ಯದ್ಭುತವಾದ ಜಿಲ್ಲೆ, ಶೈಕ್ಷಣಿಕವಾಗಿ ಅಪಾರ ಸಾಧನೆ ಮಾಡ್ತಾ ಇದ್ದ ಜಿಲ್ಲೆ. ಅದನ್ನು ನಾಶಪಡಿಸಬೇಕಿದೆ. ದಯವಿಟ್ಟು ಆ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿಯನ್ನು ನೀಡುವಂಥದ್ದು. ಅಲ್ಲಿಯ ಜನಪದ ಕಲೆಗಳು, ಯಕ್ಷಗಾನ, ಭೂತಕೋಲ, ನಾಗಾರಾಧನೆ ಒಂದೇ ಎರಡೆಯಲ್ಲಿ ಸಾಂಸ್ಕೃತಿಕ ಔನ್ನತ್ಯ ಹಾಗಿದ್ದರೆ ಜನಪದ ದಕ್ಷಿಣ ಕನ್ನಡ ಇಂಥ ಅದ್ಭುತವಾದ್ದು. ಅದರ ಜೊತೆಗೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಆಗಿದ್ದಂಥದ್ದು ಕೋಮು ರಾಜಕಾರಣದಿಂದ ಅದು ಈ ಹಂತಕ್ಕೆ ಬಂದು ತಲುಪಿದೆ. ಶೈಕ್ಷಣಿಕವಾಗಿ ಕುಸಿತಾ ಇದೆ. ಸಾಂಸ್ಕೃತಿಕವಾಗಿ ಎಸ್ಪೆಷಲಿ ಯಕ್ಷಗಾನಂಥ ಇದೇನಿದೆ ಅದನ್ನು ಕೂಡ ಕುರೂಪುಗೊಳಿಸಲಾಗ್ತಾ ಇದೆ. ಅದನ್ನು ಕೂಡ ಹಿಂದೂ ಮುಸ್ಲಿಂ ವಿರೋಧಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಇಂಥ ಅಪಾಯಕಾರಿಯಾದ ಸ್ಫೋಟಕ ಪರಿಸ್ಥಿತಿ ದಕ್ಷಿಣ ಕನ್ನಡದಲ್ಲಿದೆ. ದಕ್ಷಿಣ ಕನ್ನಡವನ್ನು ಕಾಪಾಡಬೇಕಾಗಿದೆ, ಧ್ವನಿ ಎತ್ತಬೇಕಾಗಿದೆ. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಮಾಡದಿದ್ದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೀಬೇಕು. ನನಗೆ ಅನುಮಾನ ಇಲ್ಲ, ಒಂದು ವರ್ಷ ಒಳಗೆ ಎಲೆಕ್ಷನ್ ಬರೋದರಿಂದ ಅಲ್ಲಿ ಮತ್ತೆ ಈ ವಿವಾದವನ್ನು ಇನ್ನಷ್ಟು ಪ್ರಚಾರಕ್ಕೆ ಬಳಸ್ಕೊಳ್ತಾ ಸಮಾಜವನ್ನು ಒಡೆಯುವ ಕೆಲಸ ನಡೆಯುತ್ತೆ. ಅದಕ್ಕೆ ತಡೆಯೋಣ. ಇದೇ ಪ್ರಿಯ ವೀಕ್ಷಕರೇ, ನೀವು ನನ್ನ ಈ ಸುದ್ದಿ ವಿಶ್ಲೇಷಣೆಯನ್ನು ನೋಡಿದ್ದೀರಿ. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಾವು ಸಪೋರ್ಟ್ ಮಾಡಿ, ನನ್ನನ್ನು ಈ ಮಾಧ್ಯಮದಲ್ಲಿ ಉಳಿಯುವಂತೆ ಮಾಡಿ. ಆ ಮೂಲಕ ಪರ್ಯಾಯ ಪತ್ರಿಕೋದ್ಯಮ ಉಳಿಯುವಂತೆ ಆಗಲಿ. ಅದಿಲ್ಲ ಅಂದರೆ ನಿಮಗೆ ಸತ್ಯ ತಿಳಿಲಾರದು. ಜ್ಯೋತಿಷಿ ಒಬ್ಬನ ಹೇಳಿಕೆ ಏನಿದೆ ಅದೇ ಸತ್ಯ ಅನ್ನುವಂತೆ ಪ್ರತಿಬಿಂಬಿಸುತ್ತಿರುವ ಮಾಧ್ಯಮಗಳು ಮಾತ್ರ ನೋಡುವ ಸ್ಥಿತಿ ಬರುತ್ತೆ. ಎಚ್ಚರ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.